ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವೀಸ್ ಫುಡ್ ಟಾಕೀಸ್. ಸೊ ಇವತ್ತಿನ ರೆಸಿಪಿ ಚಿಕನ್ ಗ್ರೇವಿ ವಿತ್ ರಾಗಿ ಬಾಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. 6 ಸ್ಪೂನ್ಸ್ ಆಯಿಲ್ ಹಾಕೊಳ್ಳೋಣ. ನೆಕ್ಸ್ಟ್ ಬೆಳ್ಳುಳ್ಳಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಅದನ್ನು ಜಜ್ಕೋಬೇಕು. ಫ್ರೈ, ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇನ್ನೇನು ಫ್ರೆಂಡ್ಸ್, ಅದು ನೋಡಿ ಚಿಟಪಟ ಅಂತ ಎಗರುತ್ತಿದೆ. ಸೊ ನೆಕ್ಸ್ಟ್ ಈಗ ಕರಿಬೇವು, ಇದು ಕ್ಲೀನಾಗಿ ಫ್ರೈ ಆಗಿದೆ. ಚಿಟಪಟ ಚಿಟಪಟ ಅಂತ 4 to 5 ಚಿಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಈರುಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಂಡಿ ಇಗ್ರೋಗ್ಬಿಡುತ್ತೆ ಈಗ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆದಮೇಲೆ ಟೊಮೊಟೊ ಹಾಕೊಳ್ಳಿ. ಟೊಮೆಟೊ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಸಾಲ್ಟ್ ಹಾಕಿದ್ದಾರೆ ನೋಡಿ. ಸೊ ಅದು ಒಂದು ಸ್ವಲ್ಪ ಕ್ಲೀನಾಗಿ ಬೇಯುತ್ತೆ, ಅದೊಂದು ಸ್ವಲ್ಪ ಅಂದರೆ ಕ್ಲೀನಾಗಿ. ಸೊ ಯರ್ ಚಿಕನ್ ಇಸ್ ರೆಡಿ. ಅದಕ್ಕೆ ಹಾಕಿ. ಸೊ ಚಿಕನ್ ಗ್ರೇವಿಗೆ ಹೊಂಟೋಯ್ತು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಂಡ್ 1/2 ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಮಿಕ್ಸ್ ಮಾಡಿದಾದಮೇಲೆ ಕ್ಲೀನಾಗಿ ಅದನ್ನು ಬೇಯಿಸಿ. ಸೊ ನೀರೇನು ಆ್ಯಡ್ ಮಾಡಬೇಡಿ. ಸೊ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಕ್ಲೀನಾಗಿ ಅದರಲ್ಲೇ ಬಿಟ್ಕೊಳ್ಳೋ ನೀರಲ್ಲೇ ಬೇಯಿಸಿ, ಚೆನ್ನಾಗಿರುತ್ತೆ. ಚಿಕನ್ ಪಕ್ಕದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಅಂಬ್ಲಿ ಮಾಡ್ತಿದ್ದಾರೆ. ಸೊ ಬೇಸಿಗೆಗಾಲ ಅಲ್ವಾ, ಸೊ ಫುಲ್ಲು ಹೀಟ್ ಆಗಿರುತ್ತೆ ಅಂತ. ಸೊ 4 ಗ್ಲಾಸ್ ನೀರಿಗೆ 4 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು, ಜಲ್ದಿ ಇಟ್ಕೊಂಡಿರ್ತಾರಲ್ಲ ಆ ರಾಗಿ ಹಿಟ್ಟು ಕುಡಿದ್ರೆ ತಂಪಾಗಿರುತ್ತೆ. ನೀವು ಟ್ರೈ ಮಾಡಿ. ಇವತ್ತು ಕಾಯಿಸಿ ಬೆಳಗ್ಗೆ ಕುಡಿಯೋಕ್ಕೆ ಮಜ್ಜಿಗೆ ಹಾಕ್ಕೊಂಡು ಸೂಪರಾಗಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಅದನ್ನು ಹಂಗೆ ತಿರುಗಿಸ್ತಾನೆ ಇರಬೇಕು. ತಿರುಗಿಸಿದ್ರೆ ಗಂಟು ಬಿದ್ದುಬಿಡುತ್ತೆ. ಸಾರಿ ಗಾಯ್ಸ್, ತಿರುಗಿಸ್ಲಿಲ್ಲ ಅಂದರೆ ಗಂಟು ಬೀಳೋದು. ಸಾರಿ. ಎಕ್ಸ್ಟ್ರಾ ಗ್ರೇವಿಗೋಸ್ಕರ ಸ್ವಲ್ಪ ನೀರು ಆ್ಯಡ್ ಮಾಡಿ ಕಲಿಸ್ಕೊಳ್ಳಿ. ಸೊ ಲಾಸ್ಟಲ್ಲಿ 2 ಇಂಗ್ರೀಡಿಯೆಂಟ್ಸ್, ಧನಿಯಾ ಪುಡಿ. ಸೊ 1 to 2 ಸ್ಪೂನ್ಸ್ ಹಾಕೋಬೋದು, ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್. ಆ್ಯಂಡ್ ನೆಕ್ಸ್ಟ್ ಇಸ್ ಕೊತ್ತಂಬರಿ ಸೊಪ್ಪು, ಫ್ಲೇವರ್ ಆ್ಯಂಡ್ ಘಮಕ್ಕೆ. ಸೊ ಫೈನಲಿ ಚಿಕನ್ ಗ್ರೇವಿ ಇಸ್ ರೆಡಿ ವಿತ್ ಬಿಸಿ ಬಿಸಿ ರಾಗಿ ಮುದ್ದೆ. Like, share and comment, and also subscribe. Thank you for watching.